ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈಗ ನಾನು ಏನಂದರೆ ನಿಮ್ಮ ಪಾದಗಳಲ್ಲಿ ಡೆಡ್ ಸ್ಕಿನ್ನನ್ನು ಹೇಗೆ ರಿಮೂವ್ ಮಾಡ್ಕೋಬೇಕಂತ ನಾನು ಈಸಿಯಾಗಿ ಮನೆಯಲ್ಲೇ ತಯಾರು ಮಾಡಿ ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ನಾನು ಹೇಳ್ತೀನಿ. ಇದಕ್ಕಿಂತ ಮುಂಚೆ ಯಾರು ನನ್ನ ಹೊಸಬರು ಇದೆಯಲ್ಲ ಚಾನಲ್ ನೋಡ್ತಾ ಇದ್ದವ್ರಿಗೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಮರೆಯದೆ ಪ್ರೆಸ್ ಮಾಡಿ. ಈ ಮುಂದಿನ ವಿಡಿಯೋಗಳಲ್ಲಿ ಸಹ ನಾನು ಮತ್ತೆ ಇದೇ ಥರ ಉಪಯುಕ್ತ ಮಾಹಿತಿಯನ್ನು ನಾನು ತಿಳಿಸ್ತಾ ಬರ್ತೀನಿ. ಇವಾಗ ನೀವು ನೋಡದೇ ಇರೋರು ಸಹ ಕೆಳಗಡೆ ಲಿಂಕ್ ಇರುತ್ತೆ, ಆ ಲಿಂಕ್ ಪ್ರೆಸ್ ಮಾಡಿದರೆ ಸಾಕು, ನೀವು ಮತ್ತು ನೋಡದೇ ಇರೋ ವಿಡಿಯೋಗಳನ್ನು ಸಹ ನೋಡ್ಬೋದು. ಈಗ ವಿಷಯಕ್ಕೆ ಬರೋಣ. ಏನಂದರೆ ಇವಾಗ ನಿಮ್ಮ ಕಾಲೆಲ್ಲ ಒಂಥರ, ನೀವು ಎಲ್ಲ ಮುಖನೆಲ್ಲ ಎಲ್ಲರೂ ಕೇರ್ ಮಾಡ್ಕೊತಾರೆ, ಆದರೆ ಕಾಲುಗಳನ್ನೇ ಜಾಸ್ತಿ ನಾವು ಕೇರ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಅದು ಹಿಂಗಾಗಿ ಡೆಡ್ ಸ್ಕಿನ್ ಎಲ್ಲ ಒಂಥರ ಒರಟಾಗಿರ್ತದೆ, ರಫ್ ಆಗಿರ್ತದೆ. ಅದನ್ನು ಹೇಗೆ ರಿಮೂವ್ ಮಾಡ್ಕೊಳ್ಳೋದು ಅಂತ ನಾನು ಹೇಳ್ತೀನಿ. ಫಸ್ಟ್ ಒಂದು ಕಪ್ಪು ತಗೊಳ್ಳಿ, ಕಪ್ಪಲ್ಲಿ ಒಂದು ಅರ್ಧ ನಿಂಬೆ ಹಣ್ಣಿನ ರಸ ಹಾಕ್ಕೊಳ್ಳಿ. ಅದಕ್ಕೆ ಒಂದು ಕಾಲು ಚಮಚದಷ್ಟು ಸಾಲ್ಟ್ ಹಾಕ್ಕೊಳ್ಳಿ, ಉಪ್ಪನ್ನು ಹಾಕ್ಕೊಳ್ಳಿ. ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ನೆಸ್ಗೆ ಆಗಿರೋದು, ಬ್ರೂ ಆಗಿರ್ಬೋದು, ಆ ಕಾಫಿ ಪುಡಿನ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಮೂರನ್ನೇ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೀವು ಇದಕ್ಕೆ ಕಾಲು ಮೇಲ್ಗಡೆ, ಪಾದ ಅಲ್ಲ, ಕಾಲ್ಗಡೆ ಮೇಲ್ಗಡೆ ನೀವು ನೀಟಾಗಿ ಅಪ್ಲೈ ಮಾಡಿಕೊಂಡು ರಬ್ ಮಾಡಿಕೊಂಡು ಒಂದು 5 ನಿಮಿಷ ಮಿನಿಮಮ್ ರಬ್ ಮಾಡ್ಕೊಳ್ಳಿ. ರಬ್ ಆದಮೇಲೆ ನೀವು ವಾಶ್ ಮಾಡ್ಕೊಬೋದು. ಈ ಥರ ನೀವು ಮಾಡಿ ನೋಡಿ, ನಿಮ್ಮ ಕಾಲು ಕಪ್ಪಿದ್ರೂ ಸಹ ಸ್ವಲ್ಪ ಕಲರು ಬರ್ತದೆ. ಆಮೇಲೆ ಡೆಡ್ ಸ್ಕಿನ್ನು ಸಹ ಪೂರ್ತಿ ರಿಮೂವ್ ಆಗ್ತದೆ. ಈ ಥರ ನೀವು ವಾರದಲ್ಲಿ ಒಂದು 2 ಸರಿ ನೀವು ಮಾಡ್ತಾ ಬನ್ನಿ, ನಿಮ್ಮ ಪಾದಗಳನ್ನು ನಿಮಗೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಾಗಿದೆ ಅಂತಂದು. ಇದೇ ಥರ ಮತ್ತೆ ಉಪಯುಕ್ತ ಮಾಹಿತಿಯನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸೋ ಪ್ರಯತ್ನ ಮಾಡ್ತೀನಿ. ಆಮೇಲೆ ಯಾರು ನನ್ನ ಚಾನಲನ್ನು ಯಾರಿಗೆ ಈ ಥರ ಬೇಕಾಗಿರೋ ಮಾಹಿತಿ ಯಾರಿಗೆ ಬೇಕಾಗ್ತದೆ ಅವ್ರಿಗೆ ಸಹ ನೀವು ಶೇರ್ ಮಾಡಿ, ಅವರು ಸಹ ಈ ಮಾಹಿತಿಯನ್ನು ಉಪಯೋಗ ಮಾಡಿಕೊಳ್ಳಿ. ಆಮೇಲೆ ಈ ವಿಡಿಯೋದಿಂದ ಮುಕ್ತಾಯ ಮಾಡುತ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.